ಮೂಡಾದಿಂದ 14 ನಿವೇಶನ ಹಂಚಿಕೆ ಅವ್ಯವಹಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಸೈಟ್ ಹಂಚಿಕೆಯಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಅಂತ ಇಡಿ ತಿಳಿಸಿದೆಯಂತೆ. ಹಾಗಿದ್ರೆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಬರೆದ ಪತ್ರದಲ್ಲಿ ಏನಿದೆ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಸಾಕ್ಷ್ಯ ಪತ್ತೆ ಹಚ್ಚಿದ ಇಡಿ. ಮೂಡಾ ತನಿಖೆ ನಡೆಸುತ್ತಿದ್ದ ಇಡಿಯಿಂದ ಲೋಕಾಗೆ ಪತ್ರ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮೂಡಾದಿಂದ 14 ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿರುವ ಪ್ರಕರಣದಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಪತ್ರದಲ್ಲಿ ತಿಳಿಸಿದೆ. ಕೇಂದ್ರ ತನಿಖಾ ಸಂಸ್ಥೆ ಇಡಿ ಪ್ರಕರಣ ಸಂಬಂಧ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಕಳುಹಿಸಿದ ಪತ್ರದಲ್ಲಿ ಮೂಡಾ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಮತ್ತು ಇತರೆ ವಹಿವಾಟುಗಳಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿದೆ ಎಂಬುದು ತನ್ನ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಇಡಿ ಹೇಳಿಕೊಂಡಿದೆ. ಇಡಿ ಪತ್ರದಲ್ಲಿ ಏನಿದೆ? ಮೂಡಾದಿಂದ ಬೇನಾಮಿ ಮತ್ತು ಇತರ ವಹಿವಾಟುಗಳಲ್ಲಿ ಅಕ್ರಮ ಮಂಜೂರಾಗಿರುವ ಬಗ್ಗೆ ಇಡಿಗೆ ದಾಖಲೆ ಸಿಕ್ಕಿದೆ. 700 ಕೋಟಿಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯದ ಒಟ್ಟು 1095 ಸೈಟ್ ಕಾನೂನುಬಾಹಿರ ಹಂಚಿಕೆಯಾಗಿದೆ. 1095 ಸೈಟ್ ಮಂಜೂರಾಗಿದ್ದು ಇಡಿ ತನಿಖೆಯಿಂದ ಬಯಲಾಗಿದೆ ಅಂತ ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮೂಡಾದಿಂದ ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ. ಜೊತೆಗೆ ಕಚೇರಿಯ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಹಾಗೂ ಪ್ರಭಾವ ಬಳಕೆ ಹಾಗೂ ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ. ಸಿದ್ದರಾಮಯ್ಯ ಪಿಎ ಎಸ್ಜಿ ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಸಿಕ್ಕಿದೆ. ತನಿಖೆ ವೇಳೆ A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಇಡಿ ತನಿಖೆಯಲ್ಲಿ ಸುಳ್ಳು ಹೇಳಿರುವ ಅನುಮಾನ ಇದೆ. ವಿವಾದಿತ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆದಿಲ್ಲ ಎಂದು ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಜಮೀನು ದಾನ ಮಾಡಿದ್ದಾರೆ. ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದ ದಾನ ಪತ್ರದ ಮೂಲಕ ಪರಭಾರೆಯಾಗಿದೆ. 2014ರಲ್ಲಿ ಮೂಡಾಗೆ ಪತ್ರ ಬರೆದಿದ್ದ ಸಿಎಂ ಪತ್ನಿ, ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಜಮೀನಿನ ಬದಲು ಬೇರೆ ಕಡೆ ಸೈಟು ನೀಡುವಂತೆ ಮೂಡಾಗೆ ಪತ್ರ ಬರೆದಿದ್ದ ಸಿದ್ದರಾಮಯ್ಯ ಪತ್ನಿ, ಆಗ ಪಾರ್ವತಿ ಅರ್ಜಿಗೆ ಒಪ್ಪಿಗೆ ಸೂಚಿಸಿದ್ದ ಆಗಿನ ಮೂಡಾ ಆಯುಕ್ತ ನಟೇಶ್ ರಾಜಕೀಯ ಒತ್ತಡಕ್ಕೆ ಮಣಿದು ನಟೇಶ್ ವಿಶೇಷ ಆಸಕ್ತಿ ತೋರಿದ್ದ ಬಗ್ಗೆ ಇಡಿ ಉಲ್ಲೇಖ ಮಾಡಿದೆ. ಸಿಎಂ ಆಪ್ತರ ಮೂಲಕ ನಟೇಶ್ಗೆ ಒತ್ತಡ ಹಾಕಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ಇಡಿ ಉಲ್ಲೇಖ ಮಾಡಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನನ್ನ ಇನ್ವಾಲ್ವ್ಮೆಂಟ್ ತೋರಿಸಿ ಎಂದು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆಗೆ ಇಡಿ ಉತ್ತರ ಹುಡುಕಿದೆಯೇ ಎಂಬ ಉತ್ತರ ಈ ಪತ್ರದ ಮೂಲಕ ಸಿಕ್ಕಿದೆ ಎಂಬ ವಾದ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸೋದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ. ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿಯಾದ್ರೆ ಮತ್ತೊಂದು ಕಡೆ ಮೂಡಾ ಹಗರಣದ ವಿಚಾರಣೆಯ ಟೆನ್ಷನ್ ಕೂಡ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ. ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ. ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲಾ ತಯಾರಿ ನಡೆದಿದೆ. ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದ್ ಕಡೆಯಾದ್ರೆ, ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ 2 ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನ ಸಿಎಂ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ 2 ಅರ್ಜಿಗಳ ವಿಚಾರಣೆ.
ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ. 2 ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂವಿಧಾನ ಬದಲಾವಣೆಯ ಸಂಘರ್ಷ ಜೋರಾಗಿದೆ. ಪೇಜಾವರ ಶ್ರೀ ಹೇಳಿದ್ದಾರೆ ಎನ್ನಲಾಗಿರುವ ಹೇಳಿಕೆಗೆ ಒಬ್ಬೊಬ್ಬರೇ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೇಜಾವರ ಶ್ರೀಗಳ ವಿರುದ್ಧ ವಿರಕ್ತ ಮಠದ ಶ್ರೀ ಕಿಡಿ. ಭಾರತ ಬಿಡಿ, ಇಲ್ಲ ಸಂವಿಧಾನ ಒಪ್ಪಿ ಬದುಕಿ. ಸಂವಿಧಾನ ಬದಲಾವಣೆ ಕುರಿತ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಅಭಿಪ್ರಾಯ ವಿವಾದಕ್ಕೀಡಾಗುತ್ತಿದೆ. ತಮ್ಮ ಹೇಳಿಕೆ ಬಗ್ಗೆ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ಹಾಗೂ ಸ್ಪಷ್ಟನೆ ನೀಡಿದ್ದಾರೆ. ಸಂವಿಧಾನ ಬದಲಿಸಬೇಕೆಂದು ಹೇಳಿಯೇ ಇಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪರಿಶೀಲಿಸಿ ಮಾತನಾಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಆದಿಯಾಗಿಯೂ ವಿರೋಧ ವ್ಯಕ್ತಪಡಿಸಿದವರಿಗೆ ಹೇಳಿದ್ರು. ವಿವಾದ ಮಾತ್ರ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಪೇಜಾವರ ಶ್ರೀಗಳ ವಿರುದ್ಧ ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯ ವಿರಕ್ತ ಮಠದ ವಿರಾತೀಶಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ ಭಾರತಕ್ಕೆ ಬಂದವರು, ಆಶ್ರಯ ಕೊಟ್ಟವರಿಗೆ ತುಳಿದು ತಲೆಯ ಮೇಲೆ ಕಾಲಿಡುತ್ತಿದ್ದೀರಿ ಎಂದು ವಾಗ್ದಾಳಿ ಮಾಡಿದ್ದಾರೆ. ಸಂವಿಧಾನ ಒಪ್ಪಿ ಬದುಕಿ. ಜಾತಿವಾದಿಗಳು ಇದ್ದೀರಿ, ತಾವು ಮನುವಾದಿಗಳು ಇದ್ದೀರಿ, ತಾವು ಜಡವ್ಯಾದಿಗಳು ಇದ್ದೀರಿ, ತಾವು ಮೌಢ್ಯವಾದಿಗಳು ಇದ್ದೀರಿ, ತಾವು ಅಸಮಾನತಾವಾದಿಗಳು ಇದ್ದೀರಿ. ತಾವು ಈ ಭಾರತ ಭೂಮಿಯವರೇ ಅಲ್ಲ. ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಕೊಳಕತ್ತೀರಪ್ಪ ಅಲ್ಲ ಅಂದ್ರೆ ನೀವು ಈ ಭಾರತ ಭೂಮಿಯವರೇ ಅಲ್ಲ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ ಭಾರತಕ್ಕೆ ಬಂದವರು, ದನ ಕಾಯುವವರು ತಾವಾಗಿದ್ದೀರಿ. ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ. ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ. ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ. ಇಲ್ಲಿಯ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ. ಇನ್ನು ಈ ಪೇಜಾವರ ಶ್ರೀ ವಿರುದ್ಧ ಮೊದಲ ತಗಾದೆ ತೆಗೆದಿದ್ದೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಬಳಿಕ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇದಕ್ಕೆ ಪೇಜಾವರ ಶ್ರೀ ಸ್ಪಷ್ಟನೆಯನ್ನೂ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾಮೀನಿನ ಮೇಲೆ ಹೊರಗಿದ್ರೂ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮೇಲಿರುವ ಟೆನ್ಷನ್ ಕಡಿಮೆಯಾಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಶುಕ್ರವಾರ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ದರ್ಶನ್ ಟೀಮ್ಗೆ ಶುಕ್ರವಾರ ಶುಭವಾಗಲಿದೆಯಾ? ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣಾ ಅರ್ಜಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ವಾದದ ಮೇಲೆ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 28/11/2024ರಂದು ದರ್ಶನ್ ಪರ ವಕೀಲರ ಸಿವಿ ನಾಗೇಶ್ ದೀರ್ಘ ವಾದ ಮಂಡನೆ ಮಾಡಿದರು. ಸಿವಿ ನಾಗೇಶ್ ಬೆಂಕಿ ವಾದ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬುವಂತಿಲ್ಲ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ, ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು. 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಎಂದು ನಾಗೇಶ್ ವಾದಿಸಿದ್ರು. ಸಿವಿ ನಾಗೇಶ್ರ ಈ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದನ್ನು ಆಧರಿಸಿಯೇ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಶುಭ